ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬೆಂಗಳೂರು ಮತ್ತು ಕರ್ನಾಟಕ ಭಾರತದ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ವಿಶೇಷವಾದ ಖ್ಯಾತಿಯನ್ನು ಗಳಿಸೋದಕ್ಕೆ ಕಾರಣರಾದಂಥ ಮಹಾನುಭಾವರು ಯಾರು? ಅದರಲ್ಲೂ ವಿಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಕರ್ನಾಟಕ ಯಾವ ಸಾಧನೆಯನ್ನು ಸಾಧಿಸಿದೆ ಜಾಗತಿಕ ಮಟ್ಟದಲ್ಲಿ, ಇದಕ್ಕೆ ಕಾರಣರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ ನಮಗೆ ಸಹಜವಾಗಿ ಮೈಸೂರಿನ ಅರಸರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ನೆನಪಿಗೆ ಬರುತ್ತೆ. ಅವರ ಜೊತೆಯಲ್ಲಿ ಸರ್ ಕೆ ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ ಮುಂತಾದ ದಿವಾನರುಗಳ ನೆನಪು ಬರುತ್ತೆ. ಆದರೆ ನಾವೆಲ್ಲ ಮರೆತು ಹೋಗಿರ್ತಕ್ಕಂಥ ಮಹಾತಾಯಿ ಯಾರು ಅಂದರೆ ರಾಜಮಾತೆ ಕೆಂಪನಂಜಮ್ಮಣ್ಣಿ. ಮಾದರಿ ಮೈಸೂರಿನ ತಾಯಿ ಬೇರು ಅಂತ ಈಕೆಯನ್ನು ಕರೀತೇವೆ. ಕೆಂಪನಂಜಮ್ಮಣ್ಣಿ ಅವರು ನಮ್ಮ ನಾಡಿಗೆ ಸಲ್ಲಿಸಿದ ಸೇವೆಯ ಮಹತ್ವವನ್ನು ತಿಳಿಸುವಂಥ ಸೊಗಸಾದ ಕಾದಂಬರಿ ಪ್ರಕಟವಾಗಿದೆ. ಕೆಂಪನಂಜಮ್ಮಣ್ಣಿ, ರಾಜಮಾತೆ, ಮಾದರಿ ಮೈಸೂರಿನ ತಾಯಿ ಬೇರು. ಇದನ್ನು ಬರೆದಿದ್ದಾರೆ ಡಾಕ್ಟರ್ ಗಜಾನನ ಶರ್ಮಾ ಅವರು. ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ದಲಿತ ವೈದ್ಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು. ವಿವೇಕಾನಂದ ಅವರಿಗೆ ಸಿಡುಬು ಬಂದಾಗ ಅವರಿಗೆ ಆರೈಕೆಯನ್ನು ಮಾಡಿ ಅಮೆರಿಕಕ್ಕೆ ಹೋಗೋದಕ್ಕೆ ಹಣಕಾಸನ್ನು ಕೊಟ್ಟವರು. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಪೂರೈಸಿದವರು. ಬೆಂಗಳೂರನ್ನು ಸೇರಿದಂತೆ ಅನೇಕ ಕಡೆ ವಿದ್ಯುತ್ ಪೂರೈಕೆ ಹಾಗೆ ಮಾಡಿದವರು. ಭಾರತದ ಇತರ ಭಾಗಗಳಲ್ಲಿ ಸಿಡುಬು, ಪ್ಲೇಗ್ ಕಾಡುವಂಥ ಸಂದರ್ಭದಲ್ಲಿ ನಾಡಿನ ಎಲ್ಲರಿಗೂ ಲಸಿಕೆಯನ್ನು ನೀಡಿ ಈ ರೋಗಗಳಿಂದ ಪಾರು ಮಾಡಿದವರು. ಮಾರಿ ಕಣಿವೆಯಲ್ಲಿ ಅಣೆಕಟ್ಟನ್ನು ಕಟ್ಟಿ ಕೃಷಿ ನೀರಾವರಿಗೆ ಅಪಾರ ನೆರವನ್ನು ಮಾಡಿಕೊಟ್ಟವರು. ಪ್ಲೇಗ್ ಮಹಾಮಾರಿಯಿಂದ ಮುಕ್ತಗೊಳಿಸೋದಕ್ಕೆ ಮಲ್ಲೇಶ್ವರ ಹಾಗೂ ಬಸವನಗುಡಿಯ ಬಡಾವಣೆಗಳನ್ನು ಸ್ಥಾಪಿಸಿದವರು. ಮುಖ್ಯವಾಗಿ ಭಾರತೀಯ ತಾತಾ ವಿಜ್ಞಾನ ಮಂದಿರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ ಒಂದು ಸಂಸ್ಥೆ ನಮ್ಮ ನಾಡಿಗೆ ದಕ್ಕುವ ಹಾಗೆ ಮಾಡಿದ ಮಹಾನುಭಾವೆ ರಾಜಮಾತೆ ಕೆಂಪನಂಜಮ್ಮಣ್ಣಿ. ಮಾದರಿ ಮೈಸೂರಿನ ತಾಯಿ ಬೇರು ಡಾಕ್ಟರ್ ಗಜಾನನ ಶರ್ಮಾ ಬರೆದಂಥ ಸೊಗಸಾದ ಕಾದಂಬರಿ. ಒಮ್ಮೆ ಈ ಕಾದಂಬರಿಯನ್ನು ಓದಿದ್ರೆ ಈ ತಾಯಿ ನಮ್ಮ ನಾಡಿಗೆ ಏನೆಲ್ಲ ಮಾಡಿದ್ದಾಳೆ ಎನ್ನುವ ವಿಚಾರ ದೊರೆಯುತ್ತೆ. ಸೊಗಸಾದ ಕೃತಿಯನ್ನು ಕೊಟ್ಟಂಥ ಡಾಕ್ಟರ್ ಗಜಾನನ ಶರ್ಮಾ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧಿಯ ಪರಿಚಯ. ನನ್ನ ಹೆಸರು ಎಸ್ ಬಿ ನಂಜುಂಡಪ್ಪ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕು ಸೋಮಶೆಟ್ಟಿಗಳಿಂದ ಬರ್ತಾಯಿದ್ದೀನಿ. ನಾನೊಬ್ಬ ತರಳಬಾಳು ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ. ಈಗ ವಿಶ್ರಾಂತಿ ಜೀವನವನ್ನು ಕಳೀತಾ ಇದ್ದೇನೆ. ಪತ್ರಿಕೆಯನ್ನು, ನನ್ನ ಹವ್ಯಾಸ ಪತ್ರಿಕೆಗಳನ್ನು ಓದುವುದು, ಥಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಟಿ ವಿಯಲ್ಲಿ ಬರ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡುವುದು ನನ್ನ ಹವ್ಯಾಸ. ತುಂಬ ಸಂತೋಷ ನಂಜುಂಡಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಎಂ ಸುಜಾತ ಅಂತೇಳಿ ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕ್ರೋಶ ಹಾಕೋದು, ಪೇಂಟಿಂಗ್ ಮಾಡೋದು, ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಸುಜಾತ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ದೀಪ್. ನಾನು ಮೂಲತಃ ದಾವಣಗೆರೆಯವನು. ಪ್ರಸ್ತುತವಾಗಿ ನಾನು ಬೆಂಗಳೂರಿನ ಖಾಸಗಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹವ್ಯಾಸಗಳು ಪ್ರವಾಸ ಹೋಗೋದು, ಪುಸ್ತಕ ಓದೋದು, ಸಿನಿಮಾ ನೋಡೋದು ಇತ್ಯಾದಿ. ಗಗನ್ದೀಪ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಪ್ಯಾರಿ ಪದ್ಯ
ಸಖಿ ಚೆಲ್ಲಿದ ಕಾವ್ಯ ಗಂಧ ಎ.ಎಸ್. ಮಕಾನದಾರ ಬರೆದಂಥ ಪುಸ್ತಕ. ಪ್ರಶ್ನೆ: ಪ್ರಧಾನಮಂತ್ರಿ ಪ್ರಶಿಕ್ಷಣಾರ್ಥಿ ಯೋಜನೆ PM ಇಂಟರ್ನ್ಶಿಪ್ ಸ್ಕೀಮ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಧನ ಸಹಾಯ ದೊರೆಯಲಿದೆ? ಆಯ್ಕೆಗಳನ್ನು ನೋಡೋಣ. 1 ಕೋಟಿ, 50 ಲಕ್ಷ, 75 ಲಕ್ಷ, 25 ಲಕ್ಷ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸುಜಾತ. 50 ಲಕ್ಷ. 50 ಲಕ್ಷ ಆಯ್ಕೆ 2. ಗಗನ್ದೀಪ್. 1 ಕೋಟಿ. 1 ಕೋಟಿ ಆಯ್ಕೆ 1. ಉತ್ತರವನ್ನು ನೋಡೋಣ. 1 ಕೋಟಿ ಉತ್ತರ ಸರಿಯಾಗಿದೆ. ಪ್ಯಾರಿ ಪದ್ಯ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. 1 ಕೋಟಿ ರೂಪಾಯಿ 1 ಕೋಟಿ ಜನರಿಗೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಾರು 21ರಿಂದ 24 ವರ್ಷಗಳ ನಡುವೆ ಇರ್ತಾರೋ ಅವರಿಗೆ, ಅದರಲ್ಲೂ SSLC ಮತ್ತು ತತ್ಸಂಬಂಧಿತ ಅಧ್ಯಯನ ಯಾರು ಮಾಡಿದ್ದಾರೆ ಅವರಿಗೆ ತಿಂಗಳಿಗೆ ಸರಿಸುಮಾರು 4,500 ರೂಪಾಯಿಗಳಷ್ಟು ಸಹಾಯ ಧನವನ್ನು ನೀಡುವಂಥ ಒಂದು ವ್ಯವಸ್ಥೆ ಆರಂಭವಾಗಿದೆ. ಜೊತೆಗೆ ಜೀವನ ಜ್ಯೋತಿ ವಿಮೆ ಸಹ ಇವರಿಗೆ ದೊರೆಯುತ್ತಾ ಇದೆ. ಇದು 1 ವರ್ಷದ ಅವಧಿಯವರೆಗೆ ದೊರೆಯುವಂಥ ಒಂದು ಧನ ಸಹಾಯ ಯೋಜನೆ. ಮುಂದಿನ ಪುಸ್ತಕ ಭಕ್ತಿ ಸಿಂಧೂರ, ಅನಂತ ಭಟ್ ಪೊಳಲಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಭಾರತೀಯ ಸಮಗ್ರ ಕೃಷಿ ಅಭಿವೃದ್ಧಿಗೆ ಯಾವ ಹೊಸ ವ್ಯವಸ್ಥೆಯು ಬರಲಿದೆ? ಆಯ್ಕೆಗಳನ್ನು ನೋಡೋಣ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ. ಮೊದಲಿಗೆ ಗಗನ್ದೀಪ್, ಆನಂತರ ಸುಜಾತ. ಆಯ್ಕೆ 3 ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಡ್. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಸುಜಾತ 4. ಆಯ್ಕೆ 4. ಆಯ್ಕೆ 4. ಉತ್ತರವನ್ನು ನೋಡೋಣ. ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಅನ್ನೋದು ಸರಿಯಾದ ಉತ್ತರ. ಭಕ್ತಿ ಸಿಂಧೂರ ಈ ಒಂದು ಪುಸ್ತಕವನ್ನು ಗಗನ್ದೀಪ್ ಅವರಿಗೆ ಕೊಟ್ಟಿದ್ದೇವೆ. ಈ ಕೃಷಿ ಅನ್ನೋದು ಸಾಮಾನ್ಯವಾಗಿ 2 ಚಕ್ರಗಳನ್ನು ಇದು ಒಳಗೊಂಡಿರುತ್ತೆ. 2 ಚಕ್ರಗಳಲ್ಲಿ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಸಮಗ್ರ ಮಾಹಿತಿ ಮತ್ತು ಸಾಮಾನ್ಯ ಮಾಹಿತಿ ಒಂದು ಚಕ್ರದಲ್ಲಿ ದೊರೆತರೆ, ಮತ್ತೊಂದು ಚಕ್ರದಲ್ಲಿ ನಿಗದಿತ ಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಮಾಹಿತಿಗಳು ಏನಿರುತ್ತೆ ಅದು 2ನೆಯ ಚಕ್ರದಲ್ಲಿ ನಮಗೆ ಸಿಗುತ್ತೆ. ಮುಖ್ಯವಾಗಿ ಯಾವ ಧಾನ್ಯವನ್ನು ನಮ್ಮ ಭಾರತ ದೇಶದ ಯಾವ ರಾಜ್ಯಗಳಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಎಷ್ಟು ಬೆಳಿಬೇಕು, ಎಂತಹ ಗೊಬ್ಬರವನ್ನು ಹಾಕಬೇಕು, ನೀರು ಎಷ್ಟು ಬೇಕಾಗುತ್ತೆ, ಕಟಾವನ್ನು ಯಾವ ಕಾಲದಲ್ಲಿ ಮಾಡಬೇಕು, ಆ ಧಾನ್ಯವನ್ನು ಹೇಗೆ ಸಂಗ್ರಹಿಸಬೇಕು, ಹೇಗೆ ವಿತರಣೆ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಹೀಗೆ ನಿಗದಿತ ಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ವಿಶೇಷ ಮಾಹಿತಿ ಇವೆಲ್ಲವನ್ನು ತಿಳಿಸುವಂತಹ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಒಂದು ಕೋಡನ್ನು ರೂಪಿಸಿರೋ ಕಾರಣ ಇದು ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಸಮರ್ಪಣೆ ಎನ್ನುವ ಕನ್ನಡ ಕಾದಂಬರಿ GK ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಸುತ್ತಿಗೆ ತಲೆಯ ಶಾರ್ಕ್, ಹ್ಯಾಮರ್ ಹೆಡೆಡ್ ಶಾರ್ಕ್, ಎಷ್ಟು ಡಿಗ್ರಿ ಪ್ರದೇಶವನ್ನು ವೀಕ್ಷಿಸಿ ತನ್ನ ಆಹಾರವನ್ನು ಸಂಪಾದಿಸಿಕೊಳ್ಳಬಲ್ಲದು? ಆಯ್ಕೆಗಳನ್ನು ನೋಡೋಣ. 90 ಡಿಗ್ರಿ, 180 ಡಿಗ್ರಿ, 360 ಡಿಗ್ರಿ. ಮೊದಲಿಗೆ ಗಗನ್ದೀಪ್, ಆನಂತರ ಸುಜಾತ. ಆಯ್ಕೆ 3 360 ಡಿಗ್ರಿ. 360. ಸುಜಾತ 180 ಡಿಗ್ರಿ. 180 ಆಯ್ಕೆ 2. ಆಯ್ಕೆ 4 ನೋಡೋಣ. 270 ಡಿಗ್ರಿ. ಉತ್ತರವನ್ನು ನೋಡೋಣ. 360 ಡಿಗ್ರಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಗಗನ್ದೀಪ್ ಅವರು ಕೊಟ್ಟಿದ್ದಾರೆ. ಸಮರ್ಪಣೆ GK ಐತಾಳ್ ಬರೆದ ಕನ್ನಡ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಗಗನ್ದೀಪ್ ಅವರು ಸತತವಾಗಿ 3 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿ ಹ್ಯಾಟ್ರಿಕ್ ಪಡೆದಿದ್ದಾರೆ. ಈ ರೀತಿಯ ಹ್ಯಾಟ್ರಿಕನ್ನು ಸುಜಾತ ಮತ್ತು ನಂಜುಂಡಪ್ಪನೂ ಸಹ ಪಡೀಬೇಕು ಅಂತ ನಮ್ಮ ಆಸೆ. ಈ ಸುತ್ತಿಗೆ ತಲೆಯ ಶಾರ್ಕ್ ಇದೆಯಲ್ಲ,
ಇದರ ಕಣ್ಣು ಎಲ್ಲಿರುತ್ತೆ ಅಂದರೆ ಇದು ನೆತ್ತಿಯ ಮೇಲೆ ಬರುತ್ತೆ. ಇದನ್ನು ಒಂದು ಸೆಫಾಲೋಫಾಯಿಲ್ ಅಂತ ಕರೀತಾರೆ. ಈ ಎರಡೂ ಕಡೆಗೆ ಚಾಚ್ಕೊಂಡಿದೆಯಲ್ಲ ಮೀನಿಂದ ಆಚೆ, ಆ ಚಾಚುಗಳಿಗೆ ಸುತ್ತಿಗೆಯ ತಲೆ ಅಂತ ನಾವೇನು ಹೇಳ್ತೇವೆ, ಆ ಚಾಚುಗಳಿಗೆ ಸೆಫಾಲೋಫಾಯಿಲ್ ಅಂತ ಹೇಳ್ತೇವೆ. ಅದರ ಮೇಲೆ ಕಣ್ಣಿರುತ್ತೆ. ಈ ಕಣ್ಣು ಪ್ರತ್ಯೇಕ ದೃಷ್ಟಿ, ಈ ಕಣ್ಣು ಪ್ರತ್ಯೇಕ ದೃಷ್ಟಿ. ಅವುಗಳ ಕ್ಷೇತ್ರ ಬೇರೆ ಬೇರೆ ಆದರೂ ಮಿದುಳಲ್ಲಿ ಅವೆಲ್ಲ ಸೇರಿ ಸಮಗ್ರ ದೃಷ್ಟಿಯನ್ನು ಕೊಡುತ್ತೆ. ಹಾಗಾಗಿ ಬೇರೆ ಯಾವುದೇ ಜೀವಿಗೆ ಇಲ್ಲದಂತಹ ಅದ್ಭುತವಾದ ದೃಷ್ಟಿ ಸಾಮರ್ಥ್ಯ ಈ ಒಂದು ಶಾರ್ಕ್ ಮೀನಿಗೆ ಇದೆ. ಇದು ಆಹಾರ ಸಂಪಾದನೆಗೂ ನೆರವಾಗುತ್ತೆ, ಹಾಗೆಯೇ ಶತ್ರುಗಳಿಂದ ಪಾರಾಗೋದಕ್ಕೂ ಸಹ ಸಹಾಯ ಮಾಡುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜಾಣಗೆಳೆಯರು ಮಕ್ಕಳ ಕಥೆಗಳು, ಗುರುನಾಥ ಶಿ ಸುತಾರ ಬರೆದಿರುವಂಥದ್ದು. ಪ್ರಶ್ನೆ: ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದಲ್ಲಿರುವ ಪಠಾಣರನ್ನು ಯಾವ ರೇಖೆಯು ಬೇರ್ಪಡಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ರಾಟ್ಕ್ಲಿಫ್ ರೇಖೆ, ಲೈನ್ ಆಫ್ ಕಂಟ್ರೋಲ್, ಮೆಕ್ಮೊಹೋನ್ ರೇಖೆ, ಡ್ಯುರಾಂಡ್ ರೇಖೆ. ನಂಜುಂಡಪ್ಪ. ಮೆಕ್ಮಹೋನ್ ರೇಖೆ. ಆಯ್ಕೆ 3. 3. ಎರಡನೇದಾಗಿ ಸುಜಾತ. ಲೈನ್ ಆಫ್ ಕಂಟ್ರೋಲ್. ಎಷ್ಟನೇದು? ಎರಡನೇದು ಲೈನ್ ಆಫ್ ಕಂಟ್ರೋಲ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಡ್ಯುರಾಂಡ್ ರೇಖೆ ಆಗಿತ್ತು. ಆಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಪಠಾಣರು ಯಾರಿದ್ದಾರೆ ಅವರನ್ನು ಫಖ್ತೂನ್ ಅಥವಾ ಪಶ್ತೂನ್ ಅಂತ ಕರೆಯೋದು ಉಂಟು. ಸರ್ ಮಾರ್ಟಿಮೀರ್ ಡ್ಯುರಾಂಡ್ ಅವರು 1893ರಲ್ಲಿ ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನ ಈ ಎರಡೂ ದೇಶಗಳ ನಡುವೆಯ ರೇಖೆಯನ್ನು ರೂಪಿಸ್ತಾರೆ. ಆದರೆ ಈ ಪಶ್ತೂನ್ ಜನ ಎರಡು ಇದ್ದಾರೆ. ಇದು ಸುಮಾರು 2670 ಕಿಲೋಮೀಟರ್ ಉದ್ದದ ರೇಖೆಯಂತೆ ಇದು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಫ್ಘನ್ನರಲ್ಲಿ ಒಂದು ಗುಂಪು ಪಶ್ತೂನ್ ತಹಫಸ್ ಅನ್ನೋ ಗುಂಪು ಚಳವಳಿಯನ್ನು ಆರಂಭಿಸಿದೆ. ಈ ರೇಖೆ ಸರಿಯಾಗಿ ಎಳೆದಿಲ್ಲ, ಸರಿಯಾಗಿ ವಿಭಜನೆ ಆಗಿಲ್ಲ, ಹೀಗೆಲ್ಲ ತನ್ನದೇ ಆದ ಸಮಸ್ಯೆಗಳನ್ನು ಒಳಗೊಂಡಿದೆ ಆಫ್ಘಾನಿಸ್ತಾನ. ಮುಂದಿನ ಪುಸ್ತಕ ಅರ್ಧ ಸತ್ಯ, ಅಪರಾಧದ ಹಿಂದಿನ ನಗ್ನ ಸತ್ಯ, ಮಾಕೋನಹಳ್ಳಿ ವಿನಯ್ ಮಾಧವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಚಿ ಕ ಡ ಓ ರು. ಬಜರುತ್ತಿದ್ದಾರೆ. ಮೊದಲಿಗೆ ಸುಜಾತ, ಆನಂತರ ನಂಜುಂಡಪ್ಪ ಅವರು. ಸುಜಾತ. ಹೆಚ್ಚಿಗೆ ಕನ್ನಡ ಓದುವರು. ಇನ್ನೊಂದ್ಸಲ ಹೇಳಿಮ್ಮ. ಹೆಚ್ಚಿಗೆ ಕನ್ನಡ ಓದುವರು. ಏನಂದ್ರೆ ಬಹಳ ಕನ್ನಡ ಓದ್ತಾರೆ. ನೋಡೋಣ, ನಂಜುಂಡಪ್ಪ ಅವರು ನಿಮಗಿಂತ ಸರಿಯಾದ ಉತ್ತರ ಕೊಡ್ತಾರಾ, ಹೆಚ್ಚು ಅರ್ಥವತ್ತಾದ ಉತ್ತರ ಕೊಡ್ತಾರಾ? ನೋಡೋಣ. ನಂಜುಂಡಪ್ಪ. ಅದೇ ಹೆಚ್ಚಿಗೆ ಕನ್ನಡ ಓದುವವರು. ಹೆಚ್ಚಿಗೆ ಕನ್ನಡ ಓದುಗರು ಅಂದರೆ ಅದೊಂದು ರೀತಿ ವಾಕ್ಯ ಪೂರ್ತಿ ಅರ್ಥವತ್ತಾಗಿ ಬರಲಿಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಬಹುದಾ ಸುಜಾತ? ಗಗನ್ದೀಪ್ ಸಹ ಬಜರ್ ಒತ್ತಿದ್ದಾರೆ. ತಮಗೆ ಈಗಾಗಲೇ ಕೇಳಿದ್ದೇನೆ ಅವಕಾಶ. ಗೊತ್ತಾಗ್ತಾ ಇಲ್ಲ. ನಂಜುಂಡಪ್ಪ. ಗೊತ್ತಾಗ್ತಾ ಇಲ್ಲ. ಗಗನ್ದೀಪ್. ಬಚ್ಚಿಟ್ಟ ಕನ್ನಡ ಓದಿದರು. ಯಾರು ಬಚ್ಚಿಟ್ಟಿದ್ದಾರೆ ಕನ್ನಡ ಓದುವರನ್ನು? ಉತ್ತರವನ್ನು ನೋಡೋಣ. ಹೆಚ್ಚಿದ ಕನ್ನಡ ಓದುಗರು. ಹೆಚ್ಚಿಗೆ ಕನ್ನಡ ಓದುಗರು ಅಂದರೆ ಇನ್ನೇನೋ ಇದೆ ಮುಂದಕ್ಕೆ ಅಂತ ಅನಿಸುತ್ತೆ. ಗೇ ಬರಲ್ಲ, ಹೆಚ್ಚಿದ. ಇದು ಸರಿಯಾದ ಉತ್ತರ ಆಗಿತ್ತು. ಯಾಕೆಂದರೆ ಆರಂಭದ ದಿನಗಳಲ್ಲಿ ವರ್ಷಕ್ಕೆ 1000 ಕನ್ನಡ ಪುಸ್ತಕಗಳು ಪ್ರಕಟ ಆದರೆ ಬಹಳ ಬಹಳ ದೊಡ್ಡ ಸಂಖ್ಯೆ ಅಂತ ಅನ್ನಿಸ್ಕೊಂಡಿತ್ತು. ಈಗ ಸರಿಸುಮಾರು 8000 ಕನ್ನಡ ಪುಸ್ತಕಗಳು ಪ್ರಕಟ ಆಗ್ತಾ ಇದೆ ಪ್ರತಿ ವರ್ಷ. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡದ ಓದುಗರು ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಾಗಿದ್ದಾರೆ ಅಂತ ನಾವು ಭಾವಿಸಬಹುದು. ಸೂಕ್ಷ್ಮತೆಯ ಅರಿವು,
ಗುರುನಾಥ ಶಿ ಸುತಾರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 44 ಕೂಡು 33, 77 ಕಳೆ 44, 22 ಗುಣಿಸು 12, 555 ಭಾಗಿಸು 5. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸುಜಾತ. ಅಂತಿಮ ಉತ್ತರ 485. 4, 8, 5. 5. ನಂಜುಂಡಪ್ಪ ಹಾಗೂ ಗಗನ್ದೀಪ್ ಲೆಕ್ಕ ಪೂರ್ಣವಾಗಿದ್ದರೆ ಬಜರೊತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಸುಜಾತ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಹೇಳಿ ಗಗನ್ದೀಪ್. 419. ಒಂದು ಉತ್ತರ. 77, 33, 264, 111 ಎಲ್ಲವನ್ನು ಕೂಡಿದ್ರೆ 485 ಬಂದಿದೆ. ಈ ಉತ್ತರವನ್ನು ಸುಜಾತ ಅವರು ಕೊಟ್ಟಿದ್ದಾರೆ. ಸೂಕ್ಷ್ಮತೆಯ ಅರಿವು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಕೊಡಲಿದ್ದೇವೆ ರೂ ಎನ್ನುವ ಸಣ್ಣ ಕಥೆಗಳ ಪುಸ್ತಕ. ಅನುರಾಧ ಮೂರ್ತಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕಿತ್ತಳೆ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಲಿಮಾ ಆರೆಂಜ್, ಬೆಲಾಡೋನಾ ಆರೆಂಜ್, ಚೆರ್ರಿ ಆರೆಂಜ್, ಬ್ಲಡ್ ಆರೆಂಜ್. ಮೊದಲಿಗೆ ಸುಜಾತ, ಅನಂತರ ಗಗನ್ದೀಪ್. ಲೀಮಾ ಆರೆಂಜ್. ಲೀಮಾ ಆರೆಂಜ್ ಆಯ್ಕೆ 1. ಗಗನ್ದೀಪ್ ಆಯ್ಕೆ 2 ಬೆಲ್ಲಡೋನಾ ಆರೆಂಜ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಚೆರ್ರಿ ಆರೆಂಜ್ ಆಗಿತ್ತು. ಈ ಚೆರ್ರಿ ಆರೆಂಜ್ ಅನ್ನೋದು ಗಾತ್ರದಲ್ಲಿ ಚೆರ್ರಿ ಹಣ್ಣಿನಷ್ಟೇ ಚಿಕ್ಕದಾಗಿರೋ ಕಾರಣ ಇದನ್ನು ಚೆರ್ರಿ ಆರೆಂಜ್ ಅಂತ ಕರೀತಾರೆ. ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಇದು ಹೆಚ್ಚು ಬೆಳೆಯುತ್ತೆ. ಇದನ್ನು ಸಿಟ್ರಾಪ್ಸಿಸ್ ಅಂತ ಕರೀತಾರೆ. ನೀಲಕಂಠನ ವಚನಗಳು. ನೀಲಕಂಠ ಮ ಕಾಳಗಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಟೆಮ್, ಹೇ, ಡು, ಕೋ, ಮೇ, ಟು, ಗೆ, ಎಂ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಿಗೂ ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಹೆಮ್ಮೆಗೆ 8 ಕೋಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಪದಬಂಧ ಬರ್ತಾ ಇದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಎಳೆದಂತೆಲ್ಲ ಬಿಗಿದುಕೊಳ್ಳುವ ಗಂಟು, ಕರುಣೆ, ಸೋಲಿಸು, ಬಗ್ಗಿಸು. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದ ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಜೀರುಗುಣಿಕೆ 2 ಉತ್ತರ. ಕರುಣೆ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ.
ಮರುಕ. ಮೂರು ಉತ್ತರ ಯಾರು ಬೇಕಾದರೂ ಬರೆದಿರಬಹುದು, ಉತ್ತರವನ್ನು ಕೊಡಬಹುದು. ಸೋಲಿಸು, ಬಗ್ಗಿಸು. ಹೇಳಿ ಸುಜಾತ. ಮಣಿಸು. ಉತ್ತರವನ್ನು ನೋಡೋಣ. ಮಣಿಸು ಉತ್ತರ ಸರಿಯಾಗಿದೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಜೀರುಗುಣಿಕೆ ಅಂದರೆ ವಿಶೇಷವಾದ ಗಂಟು ಹಾಕುವ ವಿಧಾನ, ಇದು ತಂತ್ರ. ಇದು ಈ ಒಂದು ಗಂಟನ್ನು ಹಾಕಿದ್ರೆ ಒಳಗೇನಾದರೂ ಸಿಗಾಕೊಂಡ್ಬಿಟ್ರೆ ಎಳೆದಷ್ಟೊಂದು ಗಟ್ಟಿಯಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಪ್ರಾಣಿಗಳನ್ನು ಬೇಟೆ ಆಡಬೇಕಾದ್ರೆ ಈ ಜೀರುಗುಣಿಕೆನ ಹಾಕಿಟ್ಟಿರ್ತಾರೆ. ಅದರೊಳಗೆ ಕಾಲು ಇಟ್ಟು ಸಿಗಾಕೊಂಡ್ಬಿಡ್ತು ಅಂದರೆ ಆ ಪ್ರಾಣಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಿದಷ್ಟು ಗಂಟು ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತೆ. ಈ ಗಂಟುಗಳು ಎಷ್ಟು ರೀತಿಯ ಗಂಟುಗಳು ಇದೆ ಅನ್ನೋದನ್ನು ನಮ್ಮ ಹಿರಿಯರು ಹಾಕ್ತಾ ಇದ್ದರು ಅನ್ನೋದನ್ನು ನೆನೆಸ್ಕೊಂಡ್ರೆ ರೋಮಾಂಚನವಾಗುತ್ತೆ. ಬಹುಪಾಲು ಗಂಟುಗಳನ್ನು ಇವತ್ತು ನಾವು ಗಂಟು ಹಾಕುವ ತಂತ್ರವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ನಂಜುಂಡಪ್ಪ ಅವರಿಗೆ ಅವಕಾಶ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಹೀರಿ ಹಿಪ್ಪೆ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ನಿಸ್ಸಾರಗೊಳಿಸು, ಗೊಬ್ಬರವನ್ನು ಮಾಡು. ನಿಸ್ಸಾರಗೊಳಿಸು. ಮುಂದಿನ ಪ್ರಶ್ನೆ, ಸಮೃದ್ಧವಾದ, ಪುಷ್ಕಳವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಗದಸ್ತು, ಮೊಗೆದಷ್ಟು. ಪಗದಸ್ತು. ಮುಂದಿನ ಪ್ರಶ್ನೆ, ತಾರಕಾಸುರನಿಗೆ ಯಾವ ಪ್ರಾಣಿಯ ಮುಖವಿತ್ತು? ಆನೆ, ಸಿಂಹ. ಸಿಂಹ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಎತ್ತಿನ ಹುಣ್ಣ ಕಾಗೆ ಬಲ್ಲುದೇ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಗಂಡನಿಗೆ ಪ್ರತಿಯಾಗಿ ಚಂಡಿತನದಿಂ ನಡೆದು ಗಂಡನ ಕಡೆಯಿಂದ ಶಾಪವ ಬಡೆದು ಕಲ್ಲು ಬಂಡೆಯಾದವಳು ಯಾರು ಹೇಳೆಂದ? ಅಹಲ್ಯೆ. ಅಹಲ್ಯೆ. ಉತ್ತರವನ್ನು ನೋಡಿ. ಉತ್ತರ ಹೀರಿ ಹಿಪ್ಪೆ ಮಾಡು, ನಿಸ್ಸಾರಗೊಳಿಸು ಸರಿಯಾಗಿದೆ. 2 ಉತ್ತರ ಪಗದಸ್ತು ಸರಿಯಾಗಿದೆ. 3 ಉತ್ತರ ಆನೆ ಆಗಿತ್ತು, ಸಿಂಹ ಅಂತ ತಾವು ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಎತ್ತಿನ ಹುಣ್ಣ ಕಾಗೆ ಬಲ್ಲುದೆ, ಕಿತ್ತು ತಿನ್ನುವುದನ್ನು ಬಿಟ್ಟು. 5ನೇ ಪ್ರಶ್ನೆಗೆ ಉತ್ತರ ಇದು ಚಂಡಿಯಾಗಿದ್ದಳು, ಅಹಲ್ಯೆ ಅಲ್ಲ. ಅಹಲ್ಯೆ ಯಾವುದೇ ಚಂಡಿತನದಿಂದ ನಡೆದು ಶಾಪ ಪಡೆದಿರಲಿಲ್ಲ. ಹಾಗಾಗಿ 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಸುಜಾತ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಹುಕುಂ ನಡೆಸು ಎಂಬ ನುಡಿಗಟ್ಟಿನ ಅರ್ಥವೇನು? ಆಜ್ಞೆಯನ್ನು ಪಾಲಿಸು, ಆಜ್ಞೆಯನ್ನು ನೀಡು. ಆಜ್ಞೆಯನ್ನು ಪಾಲಿಸು. ಮುಂದಿನ ಪ್ರಶ್ನೆ, ಕವಣೆಕಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಗರಿ, ಬಗರಿ. 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 2ನೇದು ಬಗರಿ ಅಲ್ವಾ? ಮುಂದಿನ ಪ್ರಶ್ನೆ, ವಾಲಿ, ಹರಿಶ್ಚಂದ್ರ ಮತ್ತು ಬೃಹಸ್ಪತಿಯರ ಹೆಂಡಂದಿರ ಹೆಸರು ಒಂದೇ ಆಗಿತ್ತು, ಏನದು? ತಾರೆ, ರುಮೆ. ತಾರೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಎತ್ತಾಡೋರಿಲ್ಲದ ಮಕ್ಕಳನ್ನ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಋಷಿ ಪತ್ನಿಯು ಮೇಘಪತಿ ಮೋಸಕ್ಕೆ ಸಿಕ್ಕಿ ಗಂಡನಿಂದ ಶಾಪವ ಪಡೆದು ಕಲ್ಲಾಗಿ ಸೀತಾಪತಿಯ ಕರುಣೆ ಹೆಣ್ಣಾಗಿಸಿತು, ಯಾರಿವಳು? ಅಹಲ್ಯೆ. ಅಹಲ್ಯೆ. ಮುಂದಿನ ಪ್ರಶ್ನೆಯಲ್ಲ, ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಹುಕುಂ ನಡೆಸು, ಆಜ್ಞೆಯನ್ನು ಪಾಲಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಗರಿ ಆಗಿತ್ತು, ಬಗರಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ತಾರೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎತ್ತಾಡೋರಿಲ್ಲದ ಮಕ್ಕಳನ್ನು ಹೆತ್ತೇನು ಫಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಅಹಲ್ಯೆ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಗಗನ್ದೀಪ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಹುಗ್ಗಿ ಉಣ್ಣು ಎಂಬ ನುಡಿಗಟ್ಟಿನ ಅರ್ಥವೇನು? ಸಾವಿನಲ್ಲಿ ಆನಂದ ಪಡು, ಕೆಲಸ ಮುಗಿಸಿ ತೃಪ್ತಿ ಪಡು. ಕೆಲಸ ಮುಗಿಸಿ ತೃಪ್ತಿ ಪಡು. ಮುಂದಿನ ಪ್ರಶ್ನೆ, ಹಾಸ್ಯ, ಕುಚೋದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಗಡಿ, ಪಗುಡಿ. ಪಗಡಿ. ಮುಂದಿನ ಪ್ರಶ್ನೆ, ಶಿವನು ನೀಲಕಂಠನಾಗುವುದನ್ನು ಯಾರು ತಡೆದರು? ಪಾರ್ವತಿ, ಗಂಗೆ. ಪಾರ್ವತಿ.
ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎದ್ದಾಗ ಜುಟ್ಟಿ ಹಿಡಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 7 ದ್ವೀಪದ ರಾಜ ಕೂಳಿಗಾಗಿ ಮಸಣವ ಕಾದು ಹೆಂಡತಿಯನ್ನೇ ಕೊಲ್ಲ ಹೊರಟ ಈ ಸತ್ಯವ್ರತನಾರು ಹೇಳೆಂದ. ರಾಜ ಸತ್ಯ ಹರಿಶ್ಚಂದ್ರ. ರಾಜ ಸತ್ಯ ಹರಿಶ್ಚಂದ್ರ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹುಗ್ಗಿ ಉಣ್ಣು ಸಾವಿನಲ್ಲಿ ಆನಂದ ಪಡೆ. ಅಂದರೆ ಹೆಣವನ್ನು ಹುಗಿದು ಬಂದಿದ್ದಾರೆ, ಬಂದ ಮೇಲೆ ಮನೇಲಿ ಪಾಯಸ ಮಾಡ್ಕೊಂಡು ಕುಡಿದಿದ್ದಾರಂತೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಪಗುಡಿಯಾಗಿತ್ತು. ಪಗಡಿ ಅಂದರೆ ಪೇಟ ಅನ್ನೋ ಅರ್ಥದಲ್ಲಿ ಪಗಡಿ ಶಬ್ದವನ್ನು ಬಳಸ್ತೇವೆ. 3ನೇ ಪ್ರಶ್ನೆಗೆ ಉತ್ತರ ಪಾರ್ವತಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎದ್ದಾಗ ಜುಟ್ಟು ಹಿಡಿ, ಬಿದ್ದಾಗ ಕಾಲು ಹಿಡಿ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಹರಿಶ್ಚಂದ್ರ, ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 1 2 2 ಕಿಲಿಗ್ ಮತ್ತು ವಾಲಿ ಸುಗ್ರೀವ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಂಜುಂಡಪ್ಪ ಅವರಿಗೆ ಸಿಗ್ತಾ ಇದೆ 2 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. 3 2 5 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಗಗನ್ದೀಪ್ ಅವ್ರಿಗೂ ಸಹ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ವಿಟಮಿನ್ ಸಿ ನಮ್ಮ ಕಣ್ಣು, ಚರ್ಮ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ತೀರಾ ಅಗತ್ಯ. ಸುಲಭವಾಗಿ ಸಿಗಬೇಕು, ಕಡಿಮೆ ವೆಚ್ಚದಲ್ಲಿ ಸಿಗಬೇಕು ಅಂದರೆ ದಿನಕ್ಕೆ 1 ಬೆಟ್ಟದ ನೆಲ್ಲಿಕಾಯಿ ತಿನ್ಕೊಂಬರಬೇಕು. 4 ಕಿತ್ತಳೆ ಹಣ್ಣು ತಿನ್ನೋದು ಒಂದೇ, 1 ಬೆಟ್ಟದ ನೆಲ್ಲಿಕಾಯಿ ತಿನ್ನೋದು ಒಂದೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.